ನಾನು ಸಾಯೋ ತನಕ ಸಿದ್ದರಾಮಯ್ಯ ಜೊತೆ ಇರ್ತೀನಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವದ ಬಗ್ಗೆ ಈಗಾಗಲೇ ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ನಿಲುವು ಕೂಡ ಅದೇ ಆಗಿದೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಜೊತೆಗೆ ನಾವು ಸಿದ್ದರಾಮಯ್ಯ ಅವರೊಟ್ಟಿಗೆ ಸಾಯೋ ತನಕ ಇರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಿಎಂ ವಿಚಾರದಲ್ಲಿ ದಯಮಾಡಿ ಕೇಳಕ್ ಹೋಗ್ಬೇಡಿ. ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿಎಂ ಎಸ್ ಕ್ಯಾಟಗರಿಕಲಿ ಟೋಲ್ಡ್ ಮೋರ್ ದನ್ 10 times ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದ್ ನಿಮಿಷ, ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ಇದೀವಲ್ರಿ. ಈಗ ರಾಜಣ್ಣ ಅವ್ರ ಅಭಿಪ್ರಾಯ ರಾಜಣ್ಣಗೆ, ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ, ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್. ಸಿದ್ದರಾಮಯ್ಯ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ, ವಾಟ್ ಎವರ್ ಹೈಕಮಾಂಡ್ ಸೇಸ್ ಐ ಸ್ಟ್ಯಾಂಡ್ ಬೈ ಇಟ್ ಅಂತ ಹೇಳಿ ನಾವು ಸಾಯವರಿಗೆ ಅವ್ರ ಜೊತೆಗೆ ಇದೀವ್ರಿ. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಸಾಯವರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಮೀಟಿಂಗ್ ನಡೀತಾ ಇದೆ. ದೆಹಲಿಯ ಇಂಡಿಯಾ ಭವನದಲ್ಲಿ ಮೀಟಿಂಗ್ ನಡೀತಾ ಇರೋದು. ಎಐಸಿಸಿ ಅಧ್ಯಕ್ಷ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲು ಬಿಹಾರ ಸೋಲಿನ ಬಗ್ಗೆ ಪರಾಮರ್ಶೆ ನಡೆಯುತ್ತೆ. ಕರ್ನಾಟಕ ವಿದ್ಯಮಾನಗಳ ಬಗ್ಗೆ ನಂತರ ಮಾತುಕತೆ ನಡೆಯುತ್ತೆ. ಖರ್ಗೆ, ರಾಹುಲ್, ವೇಣುಗೋಪಾಲ್ ಜೊತೆ ಈಗ ಮಾತುಕತೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಒಂದ್ ಕಡೆ ಬಿಹಾರ ಸೋಲಿನ ಪರಾಮರ್ಶೆ, ಅದರ ಜೊತೆಯಲ್ಲಿ ಈಗ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಕರ್ನಾಟಕ, ತೆಲಂಗಾಣ ಈಗ ಕಾಂಗ್ರೆಸ್ ಮುಷ್ಟಿಯಲ್ಲಿದೆ. ಅದನ್ನ ಮುಂದಿನ ಚುನಾವಣೆಯಲ್ಲೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು. ಹೀಗಾಗಿ ಈಗ ಗೊಂದಲಗಳು ಏರ್ಪಡಬಾರ್ದು. ಈಗ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಕುರ್ಚಿ ಬದಲಾವಣೆ ವಿಚಾರದ ಚರ್ಚೆ, ಇದನ್ನ ಚೇಂಜ್ ಮಾಡಿದ್ರೆ ಹೇಗೆ ಅಥವಾ ಚೇಂಜ್ ಮಾಡದೇ ಇದ್ರೆ ಹೇಗೆ, ಯಾವ ರೀತಿ ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆ ಎದುರಿಸೋದಕ್ಕೆ. ಈಗ ಸಿದ್ದರಾಮಯ್ಯ ಅವರ ನಾಯಕತ್ವ ಬೇಕೇ ಬೇಕಾ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಒಂದು ವೇಳೆ ಸಿಎಂ ಕುರ್ಚಿ ಬದಲಾವಣೆ ಆಗಿದ್ದಲ್ಲಿ ಏನೆಲ್ಲ ಆಗಬಹುದು, ಈ ಎಲ್ಲಾ ವಿಚಾರಗಳ ಕುರಿತಂತೆ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಈಗಾಗಲೇ ಸಭೆ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಅವರು, ಖರ್ಗೆ ಅವರು ಎಲ್ಲರ ಒಟ್ಟಿಗೆ ಒಂದು ಚರ್ಚೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚರ್ಚೆಯ ವಿಷಯಗಳಲ್ಲಿ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಕರ್ನಾಟಕದ ವಿದ್ಯಮಾನಗಳೇನಾದ್ರೂ ಚರ್ಚೆ ಆಗ್ತಾ ಇದೆಯಾ ಅಥವಾ ಸಿಎಂ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಏನಾದ್ರೂ ಚರ್ಚೆ ನಡೀತಾ ಇದೆಯಾ? ಮಧು, ಖಂಡಿತ ಇದೀಗ ತಾನೇ ಸಭೆ ಆರಂಭ ಆಗಿರುವಂಥದ್ದು. ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಪ್ರಮುಖವಾಗಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಸದ್ಯ ಮೊದಲನೇದಾಗಿ ಬಿಹಾರ ಚುನಾವಣೆ ಫಲಿತಾಂಶ ಪರಾಮರ್ಶೆ ಈ ಒಂದು ಸಂಬಂಧ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಈಗಾಗಲೇ ಬಿಹಾರದಿಂದ ನಾಯಕರು ಕೂಡ, ಅಂದರೆ ಒಂದು ಕಾಂಗ್ರೆಸ್ ನಾಯಕರು ಕೂಡ ಬಂದು ಭಾಗಿಯಾಗಿದ್ದಾರೆ. ಸರಿಸುಮಾರು 1 ಗಂಟೆಗಳ ಕಾಲ ಮೊದಲನೇದಾಗಿ ಬಿಹಾರ ಚುನಾವಣೆ ಸಂಬಂಧ ಚರ್ಚೆ ಆಗ್ತದೆ. ಏನು ಅಲ್ಲಿ ಸೋಲಿನ ರೀತಿ ಆ ಒಂದು ಪರಾಮರ್ಶೆ ಮಾಡ್ತಾರೆ. ಅದಾದಂಥ ಬಳಿಕ ಕರ್ನಾಟಕದ ಬೆಳವಣಿಗೆಗಳ ಕುರಿತು ಏನು ಚರ್ಚೆ ಮಾಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾಕಂದರೆ ಈ ಒಂದು ಬೆಳವಣಿಗೆ ಏನು ಕಳೆದ ಒಂದು ವಾರದಿಂದ ಕರ್ನಾಟಕದ ವಿದ್ಯಮಾನಗಳು ನೋಡ್ತಾ ಇದ್ದೀವಿ. ನಾಯಕತ್ವ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳು ತಾರಕ ಏರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಈ ಒಂದು ಚರ್ಚೆ ಮಾಡುವಂಥ ಸಾಧ್ಯತೆ ಏನು ಹೆಚ್ಚಳ ಇರುವಂಥದ್ದು. ಈ ಒಂದು ಸರಿಸುಮಾರು 1 ಗಂಟೆಗಳ ಕಾಲ ಬಿಹಾರದಂತ ಬಳಿಕ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮತ್ತೆ ಖರ್ಗೆ ಅವರಿಗೂ ಸದ್ಯ ಏನು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದಾದಂಥ ನಂತರ ಸೋನಿಯಾ ಗಾಂಧಿ ಏನು ಭಾಗಿಯಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಈಗ ಸಿಎಂ ಬದಲಾವಣೆ ಮಾಡಬೇಕಾ ಅಥವಾ ಕ್ಯಾಬಿನೆಟ್ ಪುನರಚನೆಯ ವಿಸ್ತರಣೆ ಮಾಡಬೇಕಾ ಅನ್ನೋದು ಕೂಡ ಏನು ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇವತ್ತು ಏನು ಚರ್ಚೆ ಮಾಡಿದಂಥ ಬಳಿಕ ಅಂತಿಮವಾಗಿ ನಾಳೆ ಅಥವಾ ನಾಡಿದ್ದು ಸಿಎಂ ಮತ್ತೆ ಡಿಸಿಎಂಗೆ ಬುಲಾವ್ ನೀಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಯಾಕಂದ್ರೆ ಈಗ ಆದಂಥ ಪರಿಣಾಮ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಮತ್ತೆ ಏನು ಪರಿಣಾಮ ಆಗುತ್ತೆ, ಲೀಡರ್ಶಿಪ್ ಬದಲಾವಣೆ ಮಾಡಿದ್ರೆ ಅಥವಾ ಏನು ಸಿದ್ದರಾಮಯ್ಯ ಇಳಿಸಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಇದೆಲ್ಲ ಇಷ್ಟೆಲ್ಲ ವರದಿ ತರಿಸಿಕೊಂಡು ಸಿದ್ಧಪಡಿಸಿರುವಂಥದ್ದು. ಏನು ಖರ್ಗೆ ಅವರು ಇಷ್ಟೆಲ್ಲ ಪ್ರಸ್ತಾಪ ಮಾಡಿದಂಥ ಬಳಿಕ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಸಿಎಂ ಮತ್ತೆ ಡಿಸಿಎಂ ದೆಹಲಿಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ಇಷ್ಟೆಲ್ಲ ಏನು ಸಭೆ ನಡೀತಾ ಇರುವಂಥದ್ದು. ಇದಾದ ನಂತರವೇ ಮುಂದಿನ ತೀರ್ಮಾನ ನಿರ್ಧಾರ ಆಗಲಿದೆ. ಮಧು, ನಾಗರಾಜ್. ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.